ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ನಿಮ್ಗೆ ಅತ್ಯಂತ ಸುಲಭವಾಗಿ ಮಾಡ್ಬೋದಾದಂತಹ ಹೀರೆಕಾಯಿ ಎಣ್ಣೆಗಾಯಿ ಪಲ್ಯನ ಮಾಡಿ ತೋರ್ಸಾಕತ್ತೀವಿ ರೀ. ನಿಮ್ಮ ಕಡೆ ಕಡಿಮೆ ಹೀರೆಕಾಯಿ ಇದ್ದಾಗ ಅತಿ ಸುಲಭವಾಗಿ ಈ ರೀತಿ ರೊಟ್ಟಿ, ಅನ್ನ, ಚಪಾತಿ ಎಲ್ಲದಕ್ಕೂ ಒಂದು ಬೆಸ್ಟ್ ಕಾಂಬಿನೇಷನ್ ಆಗಿರುವಂತಹ ಹೀರೆಕಾಯಿ ಎಣ್ಣೆಗಾಯಿ ಉತ್ತರ ಕರ್ನಾಟಕದ ಶೈಲಿ ಒಳಗೆ ಮಾಡಿದ್ರಿ ಅಂತಂದ್ರೆ ಬಹಳ ಬಹಳ ಇಷ್ಟಪಡ್ತೀರಿ. ಹೆಂಗಂತೇಳಿ ನೋಡಕ್ರಿ, ಅದಕ್ಕಿಂತ ಮೊದಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲ್ಲ ಅಂತಂದ್ರೆ ಮಾಡಿಬಿಡ್ರಿ. ಇದಕ್ಕೆ ನಾವಿಲ್ಲಿ ಒಂದು 1/4 ಕಿಲೋ ಅಂದರೆ 250 ಗ್ರಾಮ್ ಅಷ್ಟು ಹೀರೆಕಾಯಿಯನ್ನು ಮ್ಯಾಗಿಂದ ಏನು ಅದನ್ನೆಲ್ಲ ತುರಿನ ತೆಗೆದು ಇಟ್ಕೊಂಡಿದ್ದೀವಿ. ಕಟ್ ಮಾಡಿರಿ. ಆಮೇಲೆ ಏನು ಮಾಡಿರಿ, ಒಂದು ಪಾನ್ಯಾಗ ಒಂದು ಟೇಬಲ್ ಸ್ಪೂನ್ ಅಷ್ಟು ಗುರೆಳ್ಳು, ಹಾಗೆ 1 ಟೀ ಸ್ಪೂನ್ ಅಷ್ಟು ಬಿಳಿ ಎಳ್ಳು ಅಥವಾ ಕರಿ ಎಳ್ಳು, ಆಮೇಲೆ 2 ಟೇಬಲ್ ಸ್ಪೂನ್ ಅಷ್ಟು ಶೇಂಗಾ, ಸ್ವಲ್ಪ ತೆಂಗಿನಕಾಯಿ ಒಣ ಕೊಬ್ಬರಿ ಇರ್ತೈತಿಲ್ಲ ಅದ್ರಿ, ಅದನ್ನು ನೀವಿಲ್ಲಿ ಹಾಕಿ ಚಂದಂಗೆ ಬರಬ್ಬರಿಯಾಗಿ ಹುರಿಬೇಕ್ರಿ. ಆದ್ರೆ ನೆನಪಿಟ್ಕೋರಿ, ಹುರಿಯುವಾಗ ಉರಿ ಜೋರಿಟ್ಟು ಫ್ಲೇಮ್ ಜೋರಿಟ್ಟು ಹುರಿಯಂಗಿಲ್ಲ. ಲೋ ಫ್ಲೇಮ್ದಾಗನ ಸಮಾಧಾನಲೆ ಅದ ಬಿಸಿ ಒಳಗನ ಈ ಶೇಂಗಾ ಉಳಿದು ಎಲ್ಲನೂ ನೀವು ರೋಸ್ಟ್ ಮಾಡಬೇಕು. ಆಮೇಲೆ ಒಂದು ಮಿಕ್ಸರ್ ಜಾರ್ದಾಗ ಇವನ್ನೆಲ್ಲನೂ ಹಾಕಿ ಉಲ್ಟಾ ರನ್ ಮಾಡಿ ತೊಗೊಂಬರ್ರಿ. ಅಂದ್ರೆ ಪೂರ್ತಿ ಸಣ್ಣ ಮಾಡೋದಿಲ್ಲ ರೀ, ಒಂದು ಈಟು ದಮ್ಮಂಗೆ ಉಳಿಯುವಂಗೆ ನೀವು ಇದನ್ನು ಈ ರೀತಿಯಾಗಿ ಮಾಡಿ ತೊಗೊಂಡು ಬರಬೇಕಾಗತ್ತೈತಿ. ನೆನಪಿಟ್ಕೋರಿ, ಹೊತ್ತು ಸಾಕು ಹೋಗಬೇಡ್ರಿ, ಯಾಕಂದ್ರೆ ಅದರಿಂದ ಪಲ್ಯ ಕೈ ಆಗೋ ಸಾಧ್ಯತೆ ಇರ್ತದೆ ರೀ. ಶುಂಠಿ ಬೆಳ್ಳುಳ್ಳಿನ ಜಜ್ಜಿ ನೀವು ತೊಗೊಂಬರ್ರಿ. ಉಳಿದಿದ್ದು ಎಲ್ಲ ಇಂಗ್ರೀಡಿಯೆಂಟ್ಸ್ ಇತ್ತು ಅಂತಂದ್ರೆ ಈ ರೀತಿಯಾಗಿತ್ತು ಅಂತಂದ್ರೆ ಹೀರೆಕಾಯಿ ಎಣ್ಣೆಗಾಯಿ ಪಲ್ಯ ಅತಿ ಮಸ್ತಾಗಿ ಮಾಡ್ತೀರಿ ನೋಡಿ. ಇದನ್ನು ಮಾಡೋಕೆ ನಾವು ಮೊದಲಿಗೆ ಸ್ವಲ್ಪ ಎಣ್ಣೆಯನ್ನು ಒಂದು ಪಾನ್ನಾಗೋ ಅಥವಾ ಒಂದು ಕಡಾಯಿದಾಗ ಹಾಕಿ ಅದಕ್ಕೆ ಈ ಹೀರೆಕಾಯಿಯನ್ನು ಕಟ್ ಮಾಡಿ ಮ್ಯಾಗಿಂದ ಎಲ್ಲವನ್ನು ತುರಿದು ತೊಗೊಂಡ್ಬಂಥ ಹೀರೆಕಾಯಿ ಇದಾವ್ರಲ್ಲ, ಇವನ್ನ ಆ ಎಣ್ಣೆ ಒಳಗೆ ಸ್ವಲ್ಪ ಹೊತ್ತು ಫ್ರೈ ಮಾಡೋಣ. ಒಂದು ಸ್ವಲ್ಪ ಹೊತ್ತು ರೀ, ಭಾಳ ಚಲೋ ಆಗ್ತೈತಿ. ಈ ರೀತಿ ಹೀರೆಕಾಯನ್ನು ಮೊದಲು ಹುರಿದು ಪಲ್ಯ ಮಾಡೋದ್ರಿಂದ ಅದಕ್ಕೆ ಈ ರೀತಿಯಾಗಿ ಹುರಿದು ಒಂದು ಕಡೆ ತಗೊಂಡು ಇಟ್ಕೊಂಡ್ಬಿಡ್ರಿ. ಅದೇ ಪಾತ್ರೆ ಒಳಗೆ ಸ್ವಲ್ಪ ಈಗ ಜಾಸ್ತಿ ಎಣ್ಣೆಯನ್ನು ಹಾಕೋಣ. ಅದಕ್ಕೆ ಒಂದಿಟ್ಟು ನೋಡ್ಕೊಂಡು ಸಾಸಿವೆ, ಜೀರಿಗೆ ಅರ್ಧ ಟೀ ಸ್ಪೂನ್ ಅಷ್ಟು ಹಾಕಿ ಒಂದಿಟ್ಟು ಇಂಗನ್ನು ನಾವು ಸೇರಿಸೋಣ ರೀ. ಮುಂದಕ್ಕೆ ಕರಿಬೇವು, ಹಂಗೆ ಸಣ್ಣಗೆ ಕಟ್ ಮಾಡಿರುವಂತಹ ಉಳ್ಳಾಗಡ್ಡಿ ಅಥವಾ ಈರುಳ್ಳಿಯನ್ನು ಹಾಕಿ ಈ ಎಣ್ಣೆ ಒಳಗೆ ಸ್ವಲ್ಪ ಹೊತ್ತು ಅದನ್ನು ಫ್ರೈ ಮಾಡೋರಿ. ಅದಾದ ನಂತರ ನಾವು ಇದಕ್ಕೆ ಜಜ್ಜಿದಂತಹ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿ ನಡೀತೈತ್ರಿ, ಇನ್ನೊಂದಿಟ್ಟು ಹಾಕೋರಿದ್ರೆ ಹಾಕಿರಿ. ಜಜ್ಜಿದಂತಹ ಶುಂಠಿ ಬೆಳ್ಳುಳ್ಳಿಯನ್ನು ಹಾಕಿ ಈಗ ನಾವು ಅದಕ್ಕೆ ಆಗಲೇ ಏನು ಎಣ್ಣೆಗೆ ಫ್ರೈ ಮಾಡಿ ಇಟ್ಕೊಂಡಿದ್ದೀರಿ ನೋಡ್ರಿ, ಈ ಒಂದು ಹೀರೆಕಾಯಿ ಅದನ್ನು ಹಾಕಿರಿ. ಹಾಕಿ ಚಲೋ ಹೊತ್ತಿನಂಗೆ ಮಿಕ್ಸ್ ಮಾಡಿ. ನಾವೀಗ ನಿಮಗೆ ಈಗಾಗಲೇ ಮಸಾಲೆ ತುಂಬಿ ಮಾಡುವಂಥ ಹೀರೆಕಾಯಿ ಎಣ್ಣೆಗಾಯನ್ನು ತೋರಿಸಿದೆವು. ಇದು ಸಿಂಪಲ್ಲಾಗಿ ಯಾವಾಗ ಬೇಕೋ ಮಾಡ್ಕೊಳ್ಳೋಂಥ ಒಂದು ಹೀರೆಕಾಯಿ ರೀ. ಇದಕ್ಕೆ ಕೆಂಪು ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲ, ಅದಾದ ನಂತರ ಅರಿಶಿನ ಪುಡಿಯನ್ನು ನಾವು ಹಾಕಬೇಕು. ಹಂಗೆ ಇದೇಗೇನು ಗೆರ್ರೆ ಅನ್ಸ್ಕೊಂಬಂದಿರೋ ನೋಡ್ರಿ ಮಿಕ್ಸರ್ ಜಾರ್ದಾಗ ರೀ, ಈ ಎಳ್ಳು, ಗುರೆಳ್ಳು, ಹಂಗೆ ಶೇಂಗಾ ಅದನ್ನು ಹಾಕ್ರಿ. ಅದೇ ಒಂದು ಇಂಪಾರ್ಟೆಂಟ್ ಮಸಾಲೆ. ಈ ಒಂದು ಎಲ್ಲ ರೀತಿಯ ಏನ್ರಿ ಈ ಒಂದು ಎಣ್ಣೆಗಾಯಿಗಳಿಗೆ ಭಾಳ ರುಚಿ ತಂದು ಕೊಡುವಂಥದ್ದು ರೀ, ತಿಕ್ನೆಸ್ಸನ್ನು ತಂದು ಕೊಡುವಂಥದ್ದು ರೀ, ಭಾಳ ಮಸ್ತ್ ಮಾಡುವಂಥದ್ದು ಅಂತಂದ್ರೆ ಅದೇ ಒಂದು ಪೌಡ್ರ್. ಈಗ ಇದಕ್ಕೆ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನು ನೀವು ಸೇರಿಸಿ ಹೀರೆಕಾಯಿಯನ್ನು ಅದ್ರ ಜೊತೆ ಚಂದಂಗೆ ಈ ರೀತಿಯಾಗಿ ಮಿಕ್ಸ್ ಹಾಕಿಬಿಡ್ರಿ. ಆಮೇಲೆ ಇದಕ್ಕೆ ಪದ್ದಸಿರಿ ರುಚಿ ಬರಬೇಕು ಅಂತಂದ್ರೆ ನೀವು ಮೊದಲನ ಹುಣಸೆಹಣ್ಣನ್ನು ನೆನೆಸಿ ಇಟ್ಟಿರಬೇಕು. ಆ ಒಂದು ಹುಣಸೆಹಣ್ಣಿನ ರಸವನ್ನು ತೊಗೊಂಬಂದು ನೀವು ಈ ಎಣ್ಣೆಗಾಯಿಗೆ ಸೇರಿಸ್ಬೇಕು. ಅದ್ರ ಜೊತೆ ಬೆಲ್ಲದ ಪುಡಿ ಎಷ್ಟು ಬೇಕೋ ಅಷ್ಟು ಬೆಲ್ಲವನ್ನು ನೀವು ಹಾಕಿರಿ. ಹಾಕಿದಾದ ನಂತರ ಅದನ್ನು ಮಿಕ್ಸ್ ಕೊಡಿರಿ, ಚಲೋ ಹೊತ್ನಾಗೆ ಮಿಕ್ಸ್ ಕೊಡಿರಿ. ಅಂದ್ರನ ಅದು ಪದ್ದಸಿರಿಯಾಗಿ ನೀವು ಇನ್ನು ಕುದಿಸ್ಬೇಕು. ಆದರೆ ನೆನ್ಪಿಡ್ಕೊರಿ, ಹೈ ಫ್ಲೇಮ್ದಾಗ ಇಟ್ಟಲ್ಲ, ಮೀಡಿಯಮ್ ಫ್ಲೇಮ್ ಇಲ್ಲ ಲೋ ಫ್ಲೇಮ್ದಾಗ ಇಟ್ಟ ನೀವು ಈ ಎಣ್ಣೆಗಾಯಿಯನ್ನು ಕುದಿಯಾಕಿ ಬಿಡಬೇಕು. ನೆನಪಿಟ್ಕೊರಿ, ಅಲ್ಲಿಕ್ಕಿಂತ ಮೊದಲು ಉಪ್ಪನ್ನು ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೋದು ಮರೆಯೋದಕ್ಕೆ ಹೋಗಬೇಡ್ರಿ. ಇಷ್ಟು ಮಾಡಿ ಉಪ್ಪನ್ನು ಹಾಕಿದ ನಂತರ ಮಿಕ್ಸ್ ಕೊಟ್ಟ ಲೋ ಫ್ಲೇಮ್ದಾಗಿಟ್ಟ ಇದನ್ನು ಕುದಿಯಾಕ ಬಿಟ್ಬಿಟ್ರಿ ಅಂದ್ರೆ ಅದು ಎಣ್ಣೆ ಈ ರೀತಿಯಾಗಿ ಸೈಡ್ ಬಿಟ್ಕೊಂಡು ಎಣ್ಣೆಗಾಯಿಗೆ ಇನ್ನಷ್ಟು ಮೆರಗನ್ನು ತಂದು ಕೊಡ್ತೈತ್ರಿ. ಸಿಂಪಲ್ಲಾಗಿ ಮಾಡಬಹುದಾದಂತಹ ಈ ಒಂದು ಎಣ್ಣೆಗಾಯಿ ಪಲ್ಯಕ್ಕೆ ಲಾಸ್ಟಿಗೆ ನೀವು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮತ್ತೊಮ್ಮೆ ಅದನ್ನು ಮಿಕ್ಸ್ ಕೊಡಬೇಕು ಅಂದಾಗನ ಈ ಒಂದು ಎಣ್ಣೆಗಾಯಿ ಕಂಪ್ಲೀಟ್ ಆಗ್ತೈತ್ರಿ. ಈ ರೀತಿಯಾಗಿ ಮಾಡಿ ಗ್ಯಾಸನ್ನು ನೀವು ಆಫ್ ಮಾಡಿಬಿಡ್ರಿ. ಆಮೇಲೆ ಎಣ್ಣೆಗಾಯಿ ತಯಾರೈತಿ. ಇದನ್ನು ರೊಟ್ಟಿ, ಚಪಾತಿ, ಅನ್ನ ಎಲ್ಲದಕ್ಕೂ ನೀವು ಒಂದು ಕಾಂಬಿನೇಷನ್ ಆಗಿ ಭಾಳ ಚಲೋತ್ತಂಗೆ ಎಂಜಾಯ್ ಮಾಡ್ತೀರಿ. ಹಾಗಾದ್ರೆ ತಪ್ಪಲಾರ್ದ ಈ ಒಂದು ಹೀರೆಕಾಯಿ ಎಣ್ಣೆಗಾಯಿ ಪಲ್ಯನ ನೀವು ಟ್ರೈ ಮಾಡಿ ಹೆಂಗೆ ಬಂದಿತ್ತು ಅನ್ನೋದನ್ನು ಹೇಳೋದು ಮನೆಗೆ ಹೋಗಬೇಡ್ರಿ. ಹಂಗೆ ಈ ಮೊದಲು ನಾವು ತೋರಿಸಿದ್ದೀವಿಲ್ಲ ಮಸಾಲೆ ತುಂಬಿ ಮಾಡುವಂತಹ ಹಸಿ ಖಾರ ಆಗಿ ಮಾಡುವಂಥ ಹೀರೆಕಾಯಿ ಎಣ್ಣೆಗಾಯಿಯನ್ನು ನಮ್ಮ ಚಾನಲ್ದಾಗ ತಾವು ನೋಡ್ಬೋದು. ಸವಿರುಚಿಯ ಸೊಬಗು ಎಣ್ಣೆಗಾಯಿ ಅಂತ ಸರ್ಚ್ ಮಾಡಿರಿ, ಬರ್ತೈತಿ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀಭವ. ಧನ್ಯವಾದಗಳು, ನಮಸ್ಕಾರ.